ನಮಸ್ಕಾರ ಎಲ್ಲರಿಗೆ. ಇವತ್ತು ಮಾವಿನಕಾಯಿ ತೊಗೊಂಡಿನಿ. ಮಾವಿನಕಾಯಿ ತೊಗೊಂಡು ಸಿಹಿ ಇರುವಂಥ ತೊಗೊಳ್ಳಿ ಗುಳಂ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳ್ವ. ಇಲ್ಲಿ ನೋಡಿ 3 ಮಾವಿನಕಾಯಿ ತೊಗೊಂಡಿದ್ದೀನಿ. 3 ಮಾವಿನಕಾಯಿ ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ಒರೆಸಿ ಇಟ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಮೇಲೆ ಎಲ್ಲ ಸಿಪ್ಪಿ ತೆಗಿಬೇಕು ನೋಡಿ. ಈ ಥರ ಮೇಲೆದೆಲ್ಲ ಸಿಪ್ಪಿ ತೆಗೆದು ಗುಳಂ ಮಾಡ್ಬೇಕು. ಇದನ್ನು ಸಿಹಿ ಇದ್ದಿದ್ದು ತೊಗೊಂಡ್ರಂದ್ರೆ ಬೆಲ್ಲ ಭಾಳ ಹಾಕಲಿಕ್ಕೆ ಆಗೋದಿಲ್ಲ. ಸಿಹಿ ಇಲ್ಲಾರ್ದು ಹುಳಿ ಇದ್ದಿದ್ದು ತೊಗೊಂಡ್ರಂದ್ರೆ ಬೆಲ್ಲ ಭಾಳ ಹಾಕಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಆದಷ್ಟು ಹುಳಿ ಇಲ್ಲಾರ್ದ ತೊಗೊಳ್ಳಿ. ಮೇಲೆ ಸಿಪ್ಪಿ ತೊಗೊಂಡ್ಬಿಡ್ಬೇಕಿನ್ನ ಫುಲ್ಲು ತೊಗೊಂಡು ತುರಿದು ಮನೆಗೆ ತುರ್ಕೊಂಡು ಮಾಡಬೇಕಾಗ್ತದೆ ನೋಡಿ. ಈ ಥರ ನೀಟಾಗಿ ಸಿಪ್ಪಿ ತೆಗೆದುಬಿಡು. ಚಾಕುಲಿ ಆದ್ರೆ ತೆಗಿಬೋದು. ಈ ಥರ ಸಿಪ್ಪೆ ತೆಗೆದಿತ್ತಂದ್ರೆ ತೊಗೊಂಡು ತೆಗಿಬೋದು, ಸುಲಭವಾಗಿ ಬರ್ತೈತಿ ನೋಡಿ. ಈ ಥರ ತೊಗೊಂಡ್ಬಿಡ್ಬೇಕು ಎಲ್ಲ ಸಿಪ್ಪೆ ನೋಡಿರಿ. ಸಿಪ್ಪೆ ತೆಗೆದಾಯ್ತು. ಈಗ ಈ ಥರ ತುರಿ ಮನೇಲೆ ಸಣ್ಣ ಹೋಳಿರೋದು ನೋಡಿ ತುರ್ಕೊಂಡ್ಬಿಡ್ಬೇಕು. ಅದನ್ನು ನೀಟಾಗಿ ಸುತ್ತಲೇ ಹೊಳಿಸಿ ತುರ್ಕೊಂಡು ಗೊಟ್ಟೆ ಮಾತ್ರ ಬಿಸಾಡಬೇಕು. ಇಲ್ಲಿ ನೋಡ್ರಿ ಅಷ್ಟು ತುರ್ಕೊಂಡು ತೊಗೊಂಡಿದ್ದೀನಿ. ಈಗ ಇಷ್ಟು ತೊಗೊಂಡಾಗಿದೆ. ಇದು ಒಂದು 2.5 ಕಪ್ ಆಗ್ಬೋದು. ಇದು ಹುಳಿ ಇಲ್ಲ, ಹಾಗಾಗಿ ಈಗೇನೆ ಆಳ್ದು ಹಾಕ್ಕೊತಾ ಇದ್ದೀನಿ. ಹುಳಿ ಇತ್ತಂದ್ರೆ ನೀವು ಸ್ವಲ್ಪ ರಸ ಹಿಂಡಿಬಿಟ್ಟು ತೆಗೆದು ಹಾಕಿ ಮಾಡಿ ನೋಡಿ. 2 ಕಪ್ ಆಗ್ತದೆ, ಫುಲ್ 2 ಕಪ್ ಆಗ್ತದೆ. ಇದರಲ್ಲೇ 2 ಕಪ್ನಷ್ಟು ಬೆಲ್ಲ ಹಾಕ್ಕೋಬೋದು. ನೀವು ಕಡಿಮೆ ತಿಂತೀನಿ ಅಂದ್ರೆ 1.5 ಕಪ್ ಬೆಲ್ಲ ಹಾಕ್ಕೋಬೋದು. 2 ಕಪ್ಪಿನ ಮೇಲೆ ಒಂದು ತಟಗಾಗಿದೆ. ಇಲ್ಲಿ ನೋಡ್ರಿ 1.5 ಕಪ್ನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಮತ್ತು ನೋಡಿರಿ ಬೇಕಂದ್ರೆ ಮತ್ತೆ ಹಾಕೋಬೋದು. ಬೆಲ್ಲ ಕರೆಕ್ಟಾಗಿ ಹಾಕ್ಕೊಂಡ್ರೆ ಕರೆಕ್ಟಾಗಿರ್ತೈತಿ. ಸ್ವಲ್ಪ ಕಮ್ಮಿ ಬೇಕಂದ್ರೆ ಹಾಕೋಬೋದು. ಹುಳಿ ಇತ್ತಂದ್ರೆ ನೀವು 1.5 ಕಪ್ ಬೆಲ್ಲ ಹಾಕೋಬೋದು. ಇದು ಹುಳಿ ಇಲ್ಲ, ಹಾಗಾಗಿ ನಾವು ಪೂನೆ 1 ಕಪ್ಪಿನ ಮೇಲೆ ಪೂನೆ 3/4 ಕಪ್ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ರಿ ಗ್ಯಾಸ್ ಆನ್ ಮಾಡಿ ಒಲೆ ಮೇಲೆ ಇಟ್ಟಿದ್ದೀನಿ. ಬೆಲ್ಲ ಕರಗೋ ತನಕ ಕೈ ಬಿಡದೆ ಕೈಯಾಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿದು ಸಾಧ್ಯತೆ ಇರ್ತೈತಿ. ಬೆಲ್ಲ ಅದರೊಳಗೆ ಹೊಂದ್ಕೊಳ್ಳೋ ತನಕ ಕೈ ಬಿಡದೆ ಕೈಯಾಡಿಸ್ತಾನೆ ಇರಬೇಕು. ಗ್ಯಾಸ್ ಆನ್ ಮಾಡಿ. ಈ ಥರ ಮಾವಿನ ಸೀಸನ್ ಇದ್ದಾಗ ಮಾವಿನ ರೆಸಿಪಿ ಮಾಡ್ತಾಯಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ. ಇದು ಗುಳಮ್ಮು ಮತ್ತು ರಸಮ್ಮು, ಉಪ್ಪಿನಕಾಯಿ, ಮಾವಿನ ಹಣ್ಣಿನ ಚಿತ್ರಾನ್ನ, ಹಲವಾರು ರೆಸಿಪಿಗಳು ಮಾಡ್ಬೋದು ಮಾವಿನ ಹಣ್ಣಿನ ಕಾಯಿಯಿಂದ. ನೀವು ಸಹ ಟ್ರೈ ಮಾಡಿ. ನಾನು ಮಾಡಿ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ, ಹೋಗಿ ಸರ್ಚ್ ಮಾಡಿವಿ, ಎಲ್ಲ ಸಿಗ್ತದೆ. ಇಲ್ಲಿ ನೋಡ್ರಿ ಬೆಲ್ಲ ಎಲ್ಲ ಕರಗಿ ಈ ಥರ ಕುದಿ ಬಂತು. ಈ ಕುದಿ ಬಂದ ಮೇಲೆ ಒಂದು 2-3 ನಿಮಿಷ ಇಲ್ಲ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇನ್ನೊಂದು ಸ್ವಲ್ಪ ಕುದ್ದು ಗಟ್ಟಿ ಆದರೆ ಸಾಕು. ಫುಲ್ ಗಟ್ಟಿ ಆಗೋ ತನಕ ಕುದಿಸ್ಕೊಂಡ್ಬಿಟ್ರೆ ಆಮೇಲೆ ಜೇನು ಹುಟ್ಟದಂಗೆ ಆಗಿಬಿಡ್ತೈತೆ. ಅದು ಅಷ್ಟು ಸರಿ ಆಗಂಗಿಲ್ಲ. ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ನೋಡಿ. ಈ ಥರ ಬರಬೇಕಿದು ಗುಳಂಬ ನೋಡ್ರಿ. ಈಗ ಈ ಹದ ಬಂದಿದೆ, ಇಲ್ಲಿ ತನಕ ಆಗಬೇಕಿದು ನೋಡಿ. ಈ ಹದ ಬರಬೇಕಿದು. ಇದಕ್ಕಿಂತ ಜಾಸ್ತಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ. ತಣ್ಣಗಾದ್ಮೇಲೆ ಇನ್ನೂ ಜಾಸ್ತಿ ಗಟ್ಟಿ ಆಗುತ್ತೆ. ಇಷ್ಟಾದರೆ ಸಾಕು. ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಒಂದು 4 ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡಿ ನೋಡಿ. ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಜಾರ್ನಾಗ ಹಾಕಿ ಇಟ್ಕೊಂಡ್ಬಿಟ್ರೆ ಬೇಕಾದಷ್ಟು ದಿನ ಯೂಸ್ ಮಾಡ್ಬೋದು. ಫ್ರಿಜ್ ಇದ್ರೆ ಇಟ್ಟರಂಕರು 6 ತಿಂಗಳ ತನಕ ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿರ್ತೈತಿ. ಇದ್ರ ಮುಂದೆ ಯಾವ ಕಿಸಾನ್ ಜಾಮೂನು ಇಲ್ಲ.